ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆಗೆ ಇವತ್ತು ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವ್ರ ಹೆಸರು ಯುಗಂಧರ್ ಕೊತ್ವಾಲ್ ಅಂತ. ಅವರು ಹೆಲೆನಿಕ್ ಗ್ಲೋಬಲ್ ಅನ್ನುವಂಥ ಒಂದು ಸಂಸ್ಥೆಯ CEO ಆಗಿದ್ದಾರೆ. ಈ ಒಂದು ಸಂಸ್ಥೆ ವಿದೇಶಗಳಲ್ಲಿ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ತನ್ನ ಸೇವೆಯನ್ನು ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಅಪಾರ್ಚುನಿಟೀಸ್ ಏನೇನಿದೆ ಎಜುಕೇಷನ್ ತೆಗೆದುಕೊಳ್ಳೋದಕ್ಕೆ, ಹೈಯರ್ ಎಜುಕೇಷನ್ ಸೈಡ್, ಮತ್ತು ಅದ್ರ ಜೊತೆಗೆ ಜಾಬ್ ಅಪಾರ್ಚುನಿಟೀಸ್ ಕೂಡ ಎಲ್ಲಿದೆ ಅಂತ ಅವರು ಹೆಲ್ಪ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಅವಕಾಶಗಳಿದೆ ಮತ್ತು ಇದಕ್ಕೆ ಯಾವ ರೀತಿ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು, ಏನೆಲ್ಲ ಅನುಕೂಲಗಳು ಬೇಕಾಗುತ್ತೆ, ಮಾಹಿತಿ ಬೇಕಾಗುತ್ತೆ, ಹೀಗೆ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇವತ್ತಿಂದು. ನಾನು ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರ್, ವೆಲ್ಕಮ್ ಸರ್. ನಮಸ್ಕಾರ ಸರ್. ಸರ್, ಇದು ಗ್ಲೋಬಲ್ ಹೆಲೆನಿಕ್ ಸಂಸ್ಥೆಯ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಏನಂದರೆ, ಈಗ ನನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳ್ತೀನಿ ಸರ್. ನಾನು ಬ್ರಿಟಿಷ್ ಕೌನ್ಸಿಲಲ್ಲಿ 30 ವರ್ಷ ಕೆಲಸ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ಹೇಗೆ ಹೈಯರ್ ಎಜುಕೇಷನ್ನು ಸ್ಟಡಿ ಹೋಗೋಕ್ಕೆ UK US ಹೋಗ್ತಾರೆ ಅಂತ. ಎಸ್ಪೆಷಲಿ ಫಾರ್ UK, ನಮ್ಮ ಕಂಟ್ರಿ ಆಲ್ವೇಸ್ ಫೇವರ್ ಟುವರ್ಡ್ಸ್ UK, ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಬ್ರಿಟಿಷ್ ಕೌನ್ಸಿಲ್ ಇರುವಾಗ ಐ ಯೂಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್. ಅವ್ರಿಗೆಲ್ಲ ಹೆಲ್ಪ್ ಮಾಡಿ, ಕೌನ್ಸಿಲಿಂಗ್ ಮಾಡಿ, ವೀಸಾ ಇನ್ಫಾರ್ಮೇಷನ್ ಕೊಟ್ಟು. ಸೊ ಆ ಎಕ್ಸ್ಪೀರಿಯನ್ಸಲ್ಲಿ ನಾನು 30 years ವರ್ಕ್ ಮಾಡಿದ್ದೀನಿ. ಆಮೇಲೆ ಐ ಸ್ಟಾರ್ಟೆಡ್ ದಿಸ್ ಕಂಪನಿ ಹೆಲೆನಿಕ್ ಗ್ಲೋಬಲ್ ಅಂತ. ಇದರಲ್ಲಿ ಮೈ ಮೈನ್ ಆಬ್ಜೆಕ್ಟಿವ್ ಏನಂದರೆ, ಸ್ಟೂಡೆಂಟ್ಸ್ಗೆ, ಫಾರ್ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದು. ಅಂದರೆ ದೇ ವಾಂಟ್ ಟು ಗೋ ಅಬ್ರಾಡ್. ದೇರ್ ಆರ್ ಸೋ ಮೆನಿ ಕಾಲೇಜಸ್, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ಮೋರ್ ದೆನ್ 120 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಕಾಲೇಜಸ್, ಲಾಟ್ ಆಫ್ ಪ್ರೈವೇಟ್ ಯೂನಿವರ್ಸಿಟೀಸ್ ಎಲ್ಲ ಇದೆ. ಸೊ ಲಾಟ್ ಆಫ್ ಪೊಟೆನ್ಷಿಯಲ್ ಇದೆ. ಅವ್ರಿಗೆಲ್ಲ ನಾನು ವಿಸಿಟ್ ಮಾಡ್ತೀನಿ. ಸೊ ಟು ಹೆಲ್ಪ್ ಮೇನ್ಲಿ ಟು ಇನ್ಫಾರ್ಮೇಷನ್ ಅಬೌಟ್ ಪೋಸ್ಟ್ ಗ್ರ್ಯಾಜುಯೇಷನ್, ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸಸ್ ಎಲ್ಲೆಲ್ಲಿ ಕಂಟ್ರಿದಲ್ಲಿ ಹೇಗಿದೆ ಅಂತ ನಾನು ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೆಲ್ಲ ಹೆಲ್ಪ್ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ನಾನು ವಾಲಂಟರಿಲಿ ಹೆಲ್ಪ್ ಮಾಡ್ತೀನಿ ಸರ್. ಸೊ ಟು ಹೆಲ್ಪ್ ದಿ ಸ್ಟೂಡೆಂಟ್ಸ್ ಟು ಗೆಟ್ ದಿ ಸೀಟ್ ಇನ್ ದಿ ಅಬ್ರಾಡ್, ಅಂದರೆ UK US ಕೆನಡಾ ಆಸ್ಟ್ರೇಲಿಯಾ ಈ ಥರ ಮಾಡಿ ಐ ಕ್ಯಾನ್ ಹೆಲ್ಪ್ ಯು ಆನ್ ದಟ್. ದಿಸ್ ಈಸ್ ಮೇನ್ ಮೋಟೋ ಆಫ್ ದಿ ಮೈ ಆರ್ಗನೈಸೇಷನ್ಸ್. ಸರ್, ಈಗ ಹೆಲೆನಿಕ್ ಗ್ಲೋಬಲಿಂದ ನಿಮ್ಮ ಸಂಸ್ಥೆಯ ಮೂಲಕ ಬೇರೆ ದೇಶಗಳಲ್ಲಿ ಶಿಕ್ಷಣ ಪಡಿಬೇಕನ್ನುವಂಥ ಆಕಾಂಕ್ಷಿಗಳೇನಿರ್ತಾರೆ, ಆಸ್ಪಿರೆಂಟ್ಸು, ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಟ್ರೈನಿಂಗ್ ಇರುತ್ತೆ ಅವ್ರಿಗೆ ಬಿಫೋರ್ ಗೋಯಿಂಗ್ ಟು ಅಬ್ರಾಡ್? ಅವ್ರಿಗೆ ಯಾವ ರೀತಿ ನೀವು ಟ್ರೈನಿಂಗ್ ಕೊಡ್ತೀರಾ? ಸರ್, ಈಗ ದೇರ್ ಆರ್ ಫ್ಯೂ ಥಿಂಗ್ಸ್. ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ, ಸ್ಟಡಿ ಒನ್ಸ್ ದೇ ಫಿನಿಶ್ ದಿ ಅಂಡರ್ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್, ಅವ್ರಿಗೇನೆಂದರೆ ಒಂದು ಸ್ಕಿಲ್ ಸೆಟ್ ಅಂತ ಇರುತ್ತೆ. ಸಿ, ದೋಸ್ ವಾಂಟ್ ಟು ಅಪ್ಲೈ ಫಾರ್ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಷನ್. ಫಾರ್ ಎಕ್ಸಾಂಪಲ್, ಇಂಜಿನಿಯರಿಂಗ್ ಓದಿದ್ದಾರೆ ಇಲ್ಲಿ, ಅವರು ನ್ಯಾಚುರಲಿ ಅವ್ರಿಗೆ UK US ಹೋಗಬೇಕು ಅಂತ ಒಂದು ಇದು ಇರುತ್ತೆ, ಡ್ರೀಮ್ ಇರುತ್ತೆ. ಅದಕ್ಕೆ ಏನಂದರೆ ದೇರ್ ಆರ್ 2 ಆಸ್ಪೆಕ್ಟ್ಸ್ ನೋಡಬೇಕು ಇಲ್ಲಿ. ಒಂದು ಲ್ಯಾಂಗ್ವೇಜ್ ಇಶ್ಯೂ. ಸಿ, ವಾಟ್ ದೇ ಎಕ್ಸ್ಪೆಕ್ಟ್ ಈಸ್ ವೆದರ್ ಸ್ಟೂಡೆಂಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ದ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್. ಅಲ್ಲಿ ಹೋದ ತಕ್ಷಣ ಅಲ್ಲಿ ಕ್ಲಾಸಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ. ಅದಕ್ಕೆ ದೇರ್ ಆರ್ ಸಮ್ ಎಕ್ಸಾಮಿನೇಷನ್ಸ್ ಲೈಕ್ IELTS, TOEFL, Duolingo, PT ಅಂತ ಎಕ್ಸಾಮಿನೇಷನ್ಸ್ ಎಲ್ಲ. ಅದಕ್ಕೆಲ್ಲ ನಾವು ಸ್ಕಿಲ್ ಸೆಟ್ ಮಾಡ್ತೀವಿ. ವಿ ಟ್ರೈನ್ ದೆಮ್, ವಿ ಹೆಲ್ಪ್ ದೆಮ್, ಆ್ಯಂಡ್ ಲಾಟ್ ಆಫ್ ರಿಸೋರ್ಸಸ್ ವಿ ಪ್ರೊವೈಡ್ ದೆಮ್ ಟು ರಿಜಿಸ್ಟರ್ ದಿ ಎಕ್ಸಾಮ್ ಆ್ಯಂಡ್ ಗೆಟ್ ದ ಗುಡ್ ಸ್ಕೋರ್ಸ್. ಫಾರ್ IELTS ಎಕ್ಸಾಂಪಲ್, ಔಟ್ ಆಫ್ 10 ದೇ ಶುಡ್ ಗೆಟ್ 7, 8, 9 ಈ ಥರ ಬರಬೇಕಾಗುತ್ತೆ. ಸೊ ಅದೆಲ್ಲ ಕೊಡೋಕ್ಕೆ ನೋಡ್ತೀವಿ. TOEFLಲ್ಲಿ 120, 90 ಆ ಥರ ಸ್ಕೋರ್ಸ್ ಹೆಲ್ಪ್ ಮಾಡ್ತೀವಿ. ಆಮೇಲೆ ಅದೇ ಥರ ಇಫ್ ದೇ ವಾಂಟ್ ಟು ಡೂ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್, GRE ಅಂತ ಇದೆ, ಆ ಟೆಸ್ಟನ್ನು, ಅದು ಆಪ್ಟಿಟ್ಯೂಡ್ ಟೆಸ್ಟ್, ಅದಕ್ಕೂ ಟ್ರೈನ್ ಮಾಡ್ತೀವಿ. ವಿ ಹ್ಯಾವ್ ಆಲ್ ದ ರಿಸೋರ್ಸಸ್ ಟು ಟ್ರೈನ್ ದೆಮ್, ಹೆಲ್ಪ್ ದಿ ಸ್ಟೂಡೆಂಟ್ಸ್ ಟು ಗೆಟ್ ಇನ್ ಟು ದಿ ಟಾಪ್ ಕ್ಲಾಸ್ ಯೂನಿವರ್ಸಿಟೀಸ್ ಇನ್ ದಿ US UK ಕೆನಡಾ ಆಸ್ಟ್ರೇಲಿಯಾ. ಸೊ ಈ ಥರ ನಾವು ಟ್ರೈನ್ ಮಾಡ್ತೀವಿ ಆ್ಯಂಡ್ ಹೆಲ್ಪ್ ಮಾಡ್ತೀವಿ. ಸೊ ಆ ಪ್ರಾಸೆಸಿಂಗ್ ಎಲ್ಲ ವಿ ಕ್ಯಾನ್ ಲೇಟರ್, ಒನ್ಸ್ ವಿ ಗಿವ್ ದ ಟ್ರೈನಿಂಗ್, then we can try to apply for the various universities in the different countries. ಸೊ ಈಗ ಭಾಳಷ್ಟು ಸ್ಟೂಡೆಂಟ್ಸ್ಗೆ ನಮ್ಮ ಇಂಗ್ಲೀಷ್ ಗೊತ್ತಿರುತ್ತೆ, ಬಟ್ ಅವ್ರದ್ದು ಆಕ್ಸೆಂಟ್ ನಮ್ಮ ಇಂಡಿಯನ್ ಇರುತ್ತೆ. ಸೊ ಬೇರೆ ದೇಶಗಳಿಗೆ ಹೋಗುವಾಗ ಅವ್ರ ಇಂಗ್ಲೀಷ್ ಕೂಡ ಸ್ವಲ್ಪ ಪಾಲಿಶ್ ಆಗಬೇಕಾಗುತ್ತೆ, ಆಕ್ಸೆಂಟ್ ಚೇಂಜ್ ಆಗಬೇಕಾಗುತ್ತೆ. ಸೊ ಆ ಥರದ ಟ್ರೈನಿಂಗ್ ಎಲ್ಲ ಇರುತ್ತೆ? ಇಲ್ಲ, ಇದೆ ಸರ್. ನಮ್ದೇನಂದರೆ, ನಮ್ಮ ಹತ್ರ ವಿ ಹ್ಯಾವ್ ಅ ವೆರಿ ಎಕ್ಸ್ಕ್ಲೂಸಿವ್ಲಿ ಬ್ರಿಟಿಷ್ ಕೌನ್ಸಿಲ್ ಆ್ಯಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಟ್ರೈನರ್ಸ್ ಇದ್ದಾರೆ. ಸೆಲ್ಟಾ ಟ್ರೈನರ್ಸ್, ಸರ್ಟಿಫಿಕೇಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಫಾರ್ ಅಡಲ್ಟ್ಸ್ ಅಂತ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಸೆಸ್ ಮಾಡ್ತಾರೆ. ಆ ಟ್ರೈನ್ ಮಾಡೋರೆಲ್ಲ ನಮ್ಮ ಹತ್ರ ಇದ್ದಾರೆ, ಪ್ಯಾನೆಲಲ್ಲಿದ್ದಾರೆ, ಕಮಿಟಿಯಲ್ಲಿದ್ದಾರೆ. ವಿ ಟ್ರೈನ್ ದೆಮ್ ಥ್ರೂ ದ್ಯಾಟ್.
So they will give the tools and techniques. Basically, students are not aware of basic tools and ಅದು ಹೇಳಿದ ತಕ್ಷಣ they will improve their skills and they can able to score well. And based on that, reading, writing, listening, uh, speaking techniques, tools, they can improve that. Reading books, so ಆಮೇಲೆ you can see a lot of channels, reading newspapers. These techniques they will give you, and also they will score well in the interview plus in the test also. So there are a lot of we have the training and also resources available from us. We can help you on these exams, especially for IELTS and TOEFL and English language part. ಸರ್, ಈಗ ಸ್ಟೂಡೆಂಟ್ಸ್ ಬರೋರು ಅವರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮೂಲಕನೇ ಬರ್ಬೇಕು. ಆದರೆ ಯಾವುದೋ ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಆ ಕಾಲೇಜ್ ಮೂಲಕನೇ ನಿಮ್ಮ ಹತ್ರ ಬರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಬರ್ಬೋದು? Individual also, anybody can come to me. See, as I told you, I voluntarily help. See, I don't charge also. Basically, I can help them, and basic counseling and all, I can help them. I can assess the candidates. I can see what level is there. And one more thing is, we diagnose the students, which level they are, which level, which area they are weak. Reading, writing. Some people may be good in speaking. Some may not be writing and reading skills alike. ಅದರಲ್ಲಿ ಅಸೆಸ್ ಮಾಡಿ ವಿ ಕ್ಯಾನ್ ಟ್ರೈನ್ ಮಾಡ್ತೀವಿ ಸರ್. ಅದರಲ್ಲಿ ವಿ ಕ್ಯಾನ್ ಸೊ ಎನಿಬಡಿ ಕ್ಯಾನ್ ಕಮ್ ಇಂಡಿವಿಜುವಲಿ, ದೇ ಕ್ಯಾನ್ ಕಮ್ ಆರ್ ಕಾಲೇಜಸ್, ಥ್ರೂ ಕಾಲೇಜಸ್, ಆ್ಯಂಡ್ ವಿ ಯೂಸ್ ದಿ ವೇರಿಯಸ್ ಪ್ಲ್ಯಾಟ್ಫಾರ್ಮ್ಸ್, ಡಿಜಿಟಲ್ ಮೀಡಿಯಾ ಆ್ಯಂಡ್ ನ್ಯೂಸ್ ಪೇಪರ್ಸ್, ಪ್ಲಸ್ ಆಲ್ ದಿಸ್ cold calls, we can make calls, all these things, so that we can try to promote our institutions. ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾನೆ ಸ್ಟಡಿನೂ ಮಾಡ್ಬೇಕಂತಿರುತ್ತೆ. ಲರ್ನಿಂಗ್ ಎರಡೂ ಸೈಮಲ್ಟೇನಿಯಸ್ಲಿ ಆಗ್ಬೇಕಂತಿರುತ್ತೆ. ಹೌದು, ಅಂತ ಅವಕಾಶಗಳು ಇರುತ್ತಾ? ಇದೆ ಸರ್. ಈಗ ನೋಡಿ, ಯು ಎಸ್, ನಾನು ಏನು ಹೇಳ್ತೀನಿ ಅಂದರೆ, ಯು ಎಸ್ ಈಸ್ ದ ಲ್ಯಾಂಡ್ ಆಫ್ ಅಪರ್ಚುನಿಟಿ. ಈಗಲೂ ಸ್ಟಿಲ್ ದಟ್ ಈಸ್ ದ ನಂಬರ್ ಒನ್. ಯಾಕಂದರೆ ದೇ ಗಿವ್ 5 years ವೀಸಾ. ನೋ ಅದರ್ ಕಂಟ್ರಿ ವಿಲ್ ಗಿವ್ 5 years ಫಾರ್ ಸ್ಟೂಡೆಂಟ್ಸ್. ಅದರಲ್ಲಿ ಏನಂತೆ 2 years ಮಾಸ್ಟರ್ಸ್ ಮಾಡ್ಬೋದು, ಆಮೇಲೆ 3 years ದೇ ಕ್ಯಾನ್ ವರ್ಕ್. ದೇ ಗಿವ್ ದ ಆಪ್ಷನ್ ಲೈಕ್ OPT ಅಂತ. ಆಫ್ಟರ್ ಮಾಸ್ಟರ್ಸ್ ದೇ ಕ್ಯಾನ್ ವರ್ಕ್ ಫಾರ್ 3 years, ಆಪ್ಷನಲ್ ಪ್ರೊಫೆಷನಲ್ ಟ್ರೈನಿಂಗ್ ಅಂತ. ಅದರಲ್ಲಿ ದೇ ಕ್ಯಾನ್ ಗೋ ದೇರ್, ದೇ ಕ್ಯಾನ್ ವರ್ಕ್ ಇನ್ ದಟ್ ಪೀರಿಯಡ್ 3 years. ದೇ ಕ್ಯಾನ್ ಅಪ್ಲೈ ಫಾರ್ H1B and they can continue their work. That is what their advantage in the US. Unless other countries, UKದಲ್ಲಿ ಏನಂದರೆ 1 year ಮಾಸ್ಟರ್ಸ್, ಆಮೇಲೆ 2 years ದೇ ಕ್ಯಾನ್ ಪೋಸ್ಟ್ ಸ್ಟಡಿ ವೀಸಾ. ಲೈಕ್ ದಟ್ ಲಾಟ್ ಆಫ್ ಯುರೋಪಿಯನ್ ಕಂಟ್ರೀಸ್ 2 years ಕೊಡ್ತಾರೆ. But as on today, US is the land of opportunity, and still the highest number of students going to these countries. And also Australia, they have their opportunity. Those who want to immigration anತಾರೆ, those who want to settle in few countries, especially for Australia and Canada, so they can definitely have a lot of opportunities to go there and settle in them, take PR and permanent residency in that country. So a lot of opportunities is there. Apart from this, Europe only, France, Italy, Germany. And Germany is picking up so many students. They are applying for public universities, private universities. A lot of students they are applying for this, and especially for medical courses, for post graduation, countries like Russia and Europe and like Malaysia. There are so many countries. A lot of opportunities are available, sir. ಯಾವ ಸಬ್ಜೆಕ್ಟಲ್ಲಿ ಹೆಚ್ಚು ಅವಕಾಶಗಳಿದೆ ಅಂದರೆ, ಬರೀ ಮೆಡಿಕಲ್ ಇದೆಯಾ, ಇಂಜಿನಿಯರಿಂಗ್ ಇದೆಯಾ, ಯಾವ ಸಬ್ಜೆಕ್ಟ್ಗಳಿಗೆ ಹೆಚ್ಚು ವಿದೇಶಗಳಲ್ಲಿ ಅವಕಾಶ? ಸೊ ಈಗ ಏನಾಗಿದೆ, ಫಾರ್ US ಅಂದರೆ ಸ್ಟೆಮ್ ಅಂತಾರೆ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್, STEM, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್. ದೀಸ್ ಕೋರ್ಸಸ್ ಯಾರು ದೋಸ್ ವಾಂಟ್ ಟು ಅಪ್ಲೈ ಫಾರ್ ದೀಸ್ ಕೋರ್ಸಸ್ ಟು ದಿ US, ಅವ್ರಿಗೆಲ್ಲ ವೀಸಾ 5 years ಕೊಡ್ತಾರೆ. ಅಪರ್ಚುನಿಟೀಸ್ ಆರ್ 100%. ಆಲ್ಮೋಸ್ಟ್ they give the job. All these years I'm talking about, in the 80s, 90s, 2000, for the past 30 years, if you see the track record, most of them they're gone to the US and settled there. Like that in US, UK also, these courses, science, technology, those who want to go for. Nowadays, the trend is allied courses, media, journalism, law. Students are very keen to go there and do these type of courses. But technical courses, yes, a lot of opportunities, and including Germany, there is a lot of chances for electronics, communication, like mechanical courses, aerospace engineering, and these are the prominent courses
opportunities are there, sir. ನೀವು ಈಗ ಬೇರೆ ಬೇರೆ ದೇಶಗಳಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆಲ್ಲ Mm. ಅವ್ರ ಜೊತೆ ಟೈಅಪ್ ಏನಾದರೂ ಮಾಡ್ಕೊಂಡ್ರೆ ಅಂದರೆ Yes, yes, ತುಂಬಾ yes. ಕೆಲವೊಂದು ರೆಪ್ಯೂಟೆಡ್ ಇರುತ್ತೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ Yeah, ತರ ಒಂದು Oxford, ಎಕ್ಸಾಂಪಲ್ Cambridge. ಹೇಳಿದೆ. Yeah, yeah. ಸೊ ಆ ಥರದ ಇನ್ಸ್ಟಿಟ್ಯೂಷನ್ಸ್ ನಿಮಗೆ ಇದು ಮಾಡ್ಬೋದಾ ಅವ್ರನ್ನ ನೆಟ್ವರ್ಕ್? ಇದೆ ಸರ್. ವಿ ಹ್ಯಾವ್ ವೆರಿ ಗುಡ್ ಇನ್ಸ್ಟಿಟ್ಯೂಷನ್ಸ್ in the US. ಐ ವಿ ಇನ್ಸ್ಟಿಟ್ಯೂಷನ್ ಅಂತಾರೆ, ಟಾಪ್ ಕ್ಲಾಸ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ಅದರಲ್ಲೆಲ್ಲ ಟೈಅಪ್ ಮಾಡಿದ್ವಿ. ಇನ್ ದಿ UK, ರಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ವ್ಯಾರಿಕ್ ಯೂನಿವರ್ಸಿಟಿ. There are some 20 to 25 universities we have tie-up with that. Like prominent universities we have tie-up. So that is the advantage. We can guide them. We can see that students get the admission into those universities, and also we update the students what is the basic entry requirements, how they can apply, what is the CGPA. CGPA is nothing but the percentage of marks they get from the college, and all these things on their experience, curriculum activities. And main thing is for students, there are few documents they have to prepare for applying for the universities. Apart from their curriculum detail, that is resume, they have to write their SOP, the document. Okay. And LOR, SOP is nothing but statement of purpose. Okay. Why you want to apply for the university, why you have chosen the course. You want to apply for computer science to the US university, you have to justify why you want to study particular university, why you have chosen the course, and what is your future, what you are going to do with it. If you want to do any research or anything, you have to write statement of purpose and that is a crucial document when university will decide about your admission into the university. Apart from that, LOR, letter of recommendations. ಈಗ ಸ್ಟೂಡೆಂಟ್ ಏನು ಮಾಡಬೇಕು, ದೇ ಹ್ಯಾವ್ ಟು ಗೋ ಟು ದ ಕಾಲೇಜ್, ಗೆಟ್ ದಿ letter of recommendation from principal or head of the department. These are only two valid documents. Universities critically will see and get the admission into the top class universities. Apart from that. ಸ್ಟೂಡೆಂಟ್ಸ್ಗೆ ಆಮೇಲೆ ಪೇರೆಂಟ್ಸ್ಗೆ ಒಂದು ಆತಂಕ ಇರುತ್ತೆ ಮಕ್ಕಳ ಸೇಫ್ಟಿ ಬಗ್ಗೆ. ಅದ್ರ ಜೊತೆಗೆ ಅಕಾಮಿಡೇಷನ್, ಹಾಸ್ಟೆಲ್ ಅಥವಾ ಅಲ್ಲಿ ಏನಾದರೂ ಅಕಾಮಿಡೇಷನ್ ವ್ಯವಸ್ಥೆ, ಅದನ್ನ ಮೊದಲೇ ಇಲ್ಲಿ ಡಿಸೈಡ್ ಮಾಡ್ಕೊಂಡು ಹೋಗ್ಬೋದಾ? Yes. Absolutely no problem, sir. Accommodation, there are university accommodation, private accommodation ಅಂತ ಇದೆ. Well in advance they can book the university accommodation. University accommodation ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, but there are some private accommodation available. We can help you. We have tie-up with so many accommodation organizations. We can help you and guide them. Parents are nothing to worry about that. We take care of this. All of that. ಆಮೇಲೆ ಸೇಫ್ಟಿ, ಎಸ್ಪೆಷಲಿ ಹೆಣ್ಮಕ್ಳು ಇದ್ದಾಗ ಹುಡುಗಿಯರನ್ನ ಕಳಿಸುವಾಗ ಪೇರೆಂಟ್ಸ್ ಸ್ವಲ್ಪ ಯೋಚನೆ ಮಾಡ್ತಾರೆ. ಎಸ್, ಅಬ್ಸಲ್ಯೂಟ್ಲಿ. ನಾವು ಏನಾಗಿದೆ, ಇಫ್ ಸ್ಟೂಡೆಂಟ್ಸ್ ಗೋ ಟು ದ UK or US, they are 100% tracked anywhere in the country, but still we always network with our Indian students, Indian associations, Indian communities, and we try to help them, and most of them are they are well able to communicate all these things, and nothing to worry about all these things. That is just they can go there, and now they are girls, boys, they are going individually to the countries like US, UK, and they are well settled in their countries. ಸೊ ಈ ಟ್ರೈನಿಂಗ್ ಇದೆಲ್ಲ ಮಾಡೋಕ್ಕೆ ನೀವೇನು ಚಾರ್ಜಸ್ ಅಂತ ಮಾಡ್ತೀರಾ? ಟ್ರೈನಿಂಗ್ we can charge, sir. ಟ್ರೈನಿಂಗ್ ಚಾರ್ಜ್ ಮಾಡ್ತೀವಿ, ಬಟ್ ಕೌನ್ಸಿಲಿಂಗ್, ಬೇಸಿಕ್ ಕೌನ್ಸಿಲಿಂಗ್ and applications we don't charge anything, sir. And those who we have a partnership ಇದೆ ನಮ್ಮ ಹತ್ರ ಇನ್ಸ್ಟಿಟ್ಯೂಷನ್ಸ್, ಅದಕ್ಕೆ ಅಪ್ಲೈ ಮಾಡುವಾಗ we don't charge anything, but wherever we don't have partnerships, then we charge. And apart from that, one more basic thing I want to tell you, sir. Parents are always concerned about the expensive, this fee and all. See, in UK it will cost around 20 to 25 lakhs for 1 year masters. US it will cost up to 50 to 60 lakhs for 2 years masters. So they are always concerned about the funding. So ಈಗ ಏನಾಗಿದೆ, banks, a lot of banks, they are giving loans individually for students and parents, and they can go abroad. Minimum 50 to 60 lakhs they can go. And also they have now in Bangalore, what happens is middle class is rich people, we can say. Even small house, 30-40 house is there. They can take a loan and go.
ಎಜುಕೇಶನ್ ಲೋನ್ ಅಂತ. ಎಜುಕೇಶನ್ ಲೋನ್ ಕೊಡ್ತಾರೆ, 50 to 1 crore ಕೊಡ್ತಾರೆ. ಸೊ ಆ ಥರ ನೀವು ಎಜುಕೇಶನ್ ಲೋನ್ ಕೊಡ್ಸೋಕೆ ಏನಾದರೂ? ಇದೆ, ಟೈ ಅಪ್ ವಿತ್ ಬ್ಯಾಂಕ್ಸ್ ಎಲ್ಲ ಇದೆ, ಕ್ರೆಡಿಲಾ, SBI, Axis Bank. So we do have that. We can definitely help you, sir. We take our entire process and visa processing. Once you do all these things, then we can help for the visa. ವೀಸಾದಂತ ಬಂದಾಗ ಕೆಲವೊಂದು ಕಂಟ್ರೀಸ್ ಅಲ್ಲಿ ಸ್ವಲ್ಪ ರಿಜಿಡ್ ಇರುತ್ತೆ, ಕೆಲವೊಂದು ಈಸಿಯಾಗಿ ಸಿಗುತ್ತೆ, ಕೆಲವೊಂದು ಟೈಮ್ ತಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ US ಅಂದ್ರೆ ಯು ಹ್ಯಾವ್ ಟು ಅಟೆಂಡ್ ಫಾರ್ ಪರ್ಸನಲಿ. You have to go and attend. See, so many students, they are nervous about it. And nowadays, lot of rejections are happening. We train them. So how you can talk, what way, how you can convince the visa officer. You cannot just say that, ನಾನು ಹೋಗಿ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಾರ್ದು. ಹೋಗ್ತೀನಿ, ಸ್ಟಡಿ ಮಾಡ್ಕೊಂಡು ಐ ವಿಲ್ ರಿಟರ್ನ್ ಟು ಇಂಡಿಯಾ ಅಂತ. ವಿ ಹ್ಯಾವ್ ಟು ವೆರಿ ಅಸರ್ಟಿವ್ಲಿ ಯು ಹ್ಯಾವ್ ಟು ಟೆಲ್. ಅದೇ UK, ಅದರ್ ಕಂಟ್ರೀಸು, ನೋ ನೀಡ್ ಟು ಅಟೆಂಡ್ ಫಾರ್ ದಿ ವೀಸಾ. ಯು ಹ್ಯಾವ್ ಟು ಸಬ್ಮಿಟ್ ಆಲ್ ದ ಡಾಕ್ಯುಮೆಂಟ್ಸ್ ಬೈ ಪೋಸ್ಟ್, then they will send it. So there are different types of visas. We train them, we see the documentation, processing, visa seminar alla ಮಾಡಿ we can help the students. ಸೊ ಓವರ್ ಆಲ್ ಈ ಫಾರಿನ್ ಎಜುಕೇಶನ್ ಅಂತ ಬಂದಾಗ ಕ್ವಾಲಿಟಿ ಆಫ್ ಎಜುಕೇಶನ್ ಹೇಗಿರುತ್ತೆ ಅಂತ, ಈ ನಮ್ಮ ಇಂಡಿಯನ್ ಎಜುಕೇಶನ್ಗೂ ಅಲ್ಲಿ ಎಜುಕೇಶನ್ಗೂ ಏನು ವ್ಯತ್ಯಾಸ? ಸಿ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ UK, ಸರ್, UKದಲ್ಲಿ always, the quality is world rank, the best anta ನಾನು ಹೇಳ್ಬೋದು. Especially the universities like Oxford, Cambridge, and even Scotland, Wales, there are top class ranking university there. ಅದರಲ್ಲಿ the content, the syllabus, ಈಗ ನೀವು ಮಾಸ್ಟರ್ಸು ಇಲ್ಲಿ 1 year UKದಲ್ಲಿ, US ಅಲ್ಲಿ 2 years. UKದಲ್ಲಿ ಸೇಮ್ ಸಿಲೆಬಸ್ ಇರುತ್ತೆ, ಅಲ್ಲಿ ಲಾಟ್ ಆಫ್ ವೆಕೇಷನ್ಸ್ ಇರುತ್ತೆ. US ಅಲ್ಲಿ ಇಲ್ಲಿ ವೆರಿ ಇಂಟೆನ್ಸಿವ್ ಕೋರ್ಸ್ UKದಲ್ಲಿ. So lot of things, not like classrooms. ಇಲ್ಲಿ ಏನಾಗುತ್ತೆ, ಲಾಟ್ ಆಫ್ ಇಂಟ್ರಾಕ್ಷನ್ಸ್ ಇರುತ್ತೆ, ಪ್ರೆಸೆಂಟೇಷನ್ಸ್ ಇರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ, ವಿ ಹ್ಯಾವ್ ಟು ಡೂ ಯುವರ್ ಓನ್ ಪ್ರಾಜೆಕ್ಟ್ಸ್. ಆ ಥರ ದೇ ವಿಲ್ ಮೇಕ್ ಮೋರ್ interactive, more creative in the classrooms. That experience you will get it in the quality of education, we can say, in the UK or US. That is a difference. Definitely the quality is still in the UK. You can see most of the students, especially the courses like computer science, law, even law, they prefer to go to UK because our constitution and the UK constitution more are into similarity, and also education system also. We have a 12 years education plus 4 years engineering, 3 years degree, like that. So they can go smoothly. Once you have 12th standard, you can directly for undergraduation course in the UK. So that is the advantages, sir. So the quality of education, definitely, if you choose the correct course and specified this one manner, you can definitely get into their jobs. You can try the jobs. So especially the courses like artificial intelligence, robotics, financial, fintech anta bandide, fintech, actuarial sciences. These are all the famous courses, and in fact in the law, commercial law, corporate law, intellectual property law. So these are all the I can say latest courses, trending courses available, and students are fond of these type of courses. So definitely the quality, we can always accept that. Okay, thank you, sir. ನಮಸ್ಕಾರ ಸರ್, ಧನ್ಯವಾದಗಳು. ಸರ್, ಇದು ನಮ್ಮ CEO, ಗ್ಲೋಬಲ್ ಹೆಲೆನಿಕ್, ನಮ್ಮ ಹೆಲೆನಿಕ್ ಗ್ಲೋಬಲ್ ಸಂಸ್ಥೆಯ CEO ಯುಗಂಧರ್ ಕೊತ್ವಾಲ್ ಅವರ ಮಾತು. ವಿದೇಶಗಳಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಇವರು ಮಾಡಿಕೊಡ್ತಾರೆ, ಟ್ರೈನಿಂಗನ್ನು ಕೊಡ್ತಾರೆ. ಇವನ್ನು ಬ್ಯಾಂಕ್ ಲೋನ್ ಮಾಡಿಸೋದಕ್ಕಿರ್ಬೋದು, ಅವ್ರಿಗೆ ಪೂರ್ವ ಸಿದ್ಧತೆಗೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾರೆ ಹೆಲೆನಿಕ್ ಗ್ಲೋಬಲ್ ಸಂಸ್ಥೆ. ಇದ್ರ ಜೊತೆಗೇ ಬೇರೆ ಬೇರೆ ದೇಶಗಳಲ್ಲಿ ಅವಕಾಶಗಳು ಹೇಗಿದೆ, ಜಾಬ್ ಅಪಾರ್ಚುನಿಟೀಸ್ ಏನಿದೆ, ಮತ್ತು ವರ್ಲ್ಡ್ ರ್ಯಾಂಕಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಷ್ಟಿದೆ, ಯಾವುದನ್ನು ಅಪ್ರೋಚ್ ಮಾಡ್ಬೋದು, ಯಾವ ರೀತಿ ಅಪ್ರೋಚ್ ಮಾಡ್ಬೋದು, ಹೀಗೆ ನಮ್ಮ ವಿದೇಶಗಳಿಗೆ ಹೋಗಿ ಶಿಕ್ಷಣ ಪಡೆಯುವಂಥವ್ರು, ಕೆಲಸ ಮಾಡುವಂಥವ್ರಿಗೆ 1 ಪಾಯಿಂಟ್ ಸೊಲ್ಯೂಷನ್ನು ಅಂತ ಹೇಳ್ಬೋದು ಇದು ಗ್ಲೋಬಲ್ ಹೆಲೆನಿಕ್ ಸಂಸ್ಥೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅವರ ದೂರವಾಣಿ ಸಂಖ್ಯೆ ಕೂಡ ನಾವು ಡಿಸ್ಪ್ಲೇ ಮಾಡ್ತೀವಿ. ಇವ್ರನ್ನ ಅಪ್ರೋಚ್ ಮಾಡಿದರೆ
ಎಲ್ಲ ಮಾಹಿತಿಯನ್ನು ಕೊಡ್ತಾರೆ, ಎಲ್ಲ ಟ್ರೈನಿಂಗನ್ನು ಕೊಡ್ತಾರೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು.